ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಹಕಾರಿ ಬ್ಯಾಂಕಿನಿಂದ ನೃತ್ಯ ದಿನ ಆಚರಿಸಲು ಫ್ಲ್ಯಾಶ್ ಮಾಬ್. ಕೃಷಿ ಬಲಪಡಿಸುವಲ್ಲಿ ಸಹಕಾರಿ ಸಂಸ್ಥೆಗಳ ಪಾತ್ರ ಹೆಚ್ಚು. ಸಂಸ್ಕೃತಿ ಮತ್ತು ಸಂವಹನದ ವಿಶಿಷ್ಟ ಮಿಶ್ರಣದಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಸಹಕಾರಿ ಬ್ಯಾಂಕ್ ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನು ಆಚರಿಸಲು ವಿಜಯವಾಡದ ಗದ್ದಲದ ಎಪಿಎಸ್ಆರ್ಟಿಸಿ ಪಿಎನ್ ಬಸ್ ನಿಲ್ದಾಣದಲ್ಲಿ ಒಂದು ರೋಮಾಂಚಕ ಫ್ಲ್ಯಾಶ್ ಮಾಬನ್ನು ಆಯೋಜಿಸಿತು. ತನ್ನ ಮಾಸಿಕ ಬ್ರ್ಯಾಂಡಿಂಗ್ ಉಪಕ್ರಮದ ಭಾಗವಾಗಿ ಈ ಕಾರ್ಯಕ್ರಮವು ಬಲವಾದ ರೈತ ಕೇಂದ್ರಿತ ಥೀಮ್ ಅನ್ನು ಹೊಂದಿತ್ತು. ಪ್ರಯಾಣಿಕರು ಮತ್ತು ಸಂದರ್ಶಕರ ದೊಡ್ಡ ಗುಂಪನ್ನು ಆಕರ್ಷಿಸಿತು. ಮಕ್ಕಳು ಮತ್ತು ವಯಸ್ಕ ನೃತ್ಯ ಗುಂಪುಗಳ ಪ್ರದರ್ಶನಗಳು ಸ್ಥಳಕ್ಕೆ ಶಕ್ತಿಯನ್ನು ತುಂಬಿದವು. ಮಕ್ಕಳು ತಮ್ಮ ಉತ್ಸಾಹ ಮತ್ತು ವರ್ಣರಂಜಿತ ಸಾಂಸ್ಕೃತಿಕ ಅಭಿವ್ಯಕ್ತಿಗಳ ಮೂಲಕ ಗಮನ ಸೆಳೆಯುತ್ತಿದ್ದರು. ಆಂಧ್ರ ಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಕ್ರಿಯ ಬೆಂಬಲದೊಂದಿಗೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅದರ ಅಧಿಕಾರಿಗಳು ಎಪಿಸಿಒಬಿಯ ಹಿರಿಯ ಪ್ರತಿನಿಧಿಗಳೊಂದಿಗೆ ಭಾಗವಹಿಸಿ ಉಪಕ್ರಮವನ್ನು ಶ್ಲಾಘಿಸಿದರು. ಮನರಂಜನೆಯ ಹೊರತಾಗಿ ಎಪಿಸಿಒಬಿಯ ಸೇವೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕರೊಂದಿಗೆ ಅದರ ಸಂಪರ್ಕವನ್ನು ಗಾಢವಾಗಿಸಲು ಫ್ಲ್ಯಾಶ್ ಮಾಬ್ ಒಂದು ಕಾರ್ಯತಂತ್ರದ ಪ್ರಭಾವ ಬೀರುವ ಪ್ರಯತ್ನವಾಗಿ ಕಾರ್ಯನಿರ್ವಹಿಸಿತು. ಸಂವಹನದೊಂದಿಗೆ ಸಂಸ್ಕೃತಿಯನ್ನು ಸಂಯೋಜಿಸುವ ಮೂಲಕ ಬ್ಯಾಂಕ್ ತನ್ನ ಸಮುದಾಯದ ಉಪಸ್ಥಿತಿಯನ್ನು ಬಲಪಡಿಸಿತು ಮತ್ತು ಆಕರ್ಷಕ ಸ್ಮರಣೀಯ ಅನುಭವವನ್ನು ನೀಡಿತು. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಗುರುವಾರ ರವೀಂದ್ರ ಭವನದಲ್ಲಿ ಕೃಷಿ ಕರ್ಮಯೋಗ್ಯ ದೃಷ್ಟಿಕೋನ ತರಬೇತಿ ಮತ್ತು ಕಾರ್ಯಾಗಾರವನ್ನು ಉದ್ಘಾಟಿಸುತ್ತಾ ಕೃಷಿಯನ್ನು ಬಲಪಡಿಸುವಲ್ಲಿ ಸಹಕಾರಿ ಸಂಸ್ಥೆಗಳ ಹೆಚ್ಚುತ್ತಿರುವ ಪಾತ್ರವನ್ನು ಒತ್ತಿ ಹೇಳಿದರು. ಗ್ರಾಮೀಣ ಪರಿವರ್ತನೆಯ ಕೇಂದ್ರದಲ್ಲಿ ಸಹಕಾರಿ ಸಂಸ್ಥೆಗಳನ್ನು ಇರಿಸುತ್ತಾ ಆಡಳಿತ ಮತ್ತು ರೈತ ಸಂಪರ್ಕವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಮುಖ್ಯಮಂತ್ರಿಗಳು ಡಿಜಿಟಲ್ ವೇದಿಕೆಗಳ ಸರಣಿಯನ್ನು ಪ್ರಾರಂಭಿಸಿದರು. ಇವುಗಳಲ್ಲಿ ಮುಖ್ಯಮಂತ್ರಿ ಕಿಸಾನ್ ಕಲ್ಯಾಣ್ ವರ್ಷ ಡ್ಯಾಶ್ಬೋರ್ಡ್, PACS ಸದಸ್ಯ ನೋಂದಣಿ ಪೋರ್ಟಲ್, ಸಮಗ್ರ ಸಹಕಾರಿ ನಿರ್ವಹಣಾ ಮಾಹಿತಿ ವ್ಯವಸ್ಥೆ, CM ಕಿಸಾನ್ ಸಹಾಯವಾಣಿ 155253 ಸೇರಿವೆ. ಈ ಉಪಕ್ರಮಗಳು ಸೇವೆಯನ್ನು ಹೆಚ್ಚು ಪಾರದರ್ಶಕ, ಪ್ರವೇಶಿಸಬಹುದಾದ ಮತ್ತು ತಂತ್ರಜ್ಞಾನ ಚಾಲಿತವಾಗಿಸುವ ಮೂಲಕ ಸಹಕಾರಿ ಪರಿಸರ ವ್ಯವಸ್ಥೆಯನ್ನು ಆಧುನೀಕರಿಸುತ್ತವೆ ಎಂದು ಯಾದವ್ ಹೇಳಿದರು. ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ರೈತರನ್ನು ಸಾಂಸ್ಥಿಕ ಬೆಂಬಲದೊಂದಿಗೆ ಸಂಪರ್ಕಿಸುವಲ್ಲಿ, ಸಾಲ ಒಳಹರಿವು ಮತ್ತು ಸೇವೆಗಳಿಗೆ ಸಕಾಲಿಕ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಮಧ್ಯಪ್ರದೇಶದಲ್ಲಿ ರೈತರ ಕಲ್ಯಾಣ ಮತ್ತು ಸುಸ್ಥಿರ ಕೃಷಿ ಬೆಳವಣಿಗೆಗೆ ಬಲವಾದ ಮತ್ತು ಡಿಜಿಟಲ್ ಸಬಲೀಕರಣಗೊಂಡ ಸಹಕಾರಿ ರಚನೆ ಅತ್ಯಗತ್ಯ ಎಂದು ಮುಖ್ಯಮಂತ್ರಿ ಪುನರುಚ್ಚರಿಸಿದರು.